ಕುಕ್ಕಡು ತಪಸ್ ಆಸನ ಹಾಕ್ಕೊಂಡು ಕುತ್ಕೊಂಡಿದ್ರಂತೆ. ಸುಮಾರು ನೆಲ ಬಿಟ್ಟು 3 ಅಡಿ ಮೇಲಿದ್ರಂತೆ. 3 ಅಡಿ ಮೇಲಿದ್ರಂತೆ ಅವರು. ಆಗ ನಮ್ಮ ದೊಡ್ಡಪ್ಪ ಬರ್ತಿದ್ನಲ್ಲ ನೋಡಿಬಿಟ್ಟಿದ್ದಾನೆ, 5 ದಾರಿ ಗುಂಟೆ ಬಂದರೆ ಈ ತಾತ ಇದೇನು 3 ಅಡಿ ಯಾವ ನೆಲ ಇಲ್ಲ, ನೆಲ ಮೇಲಿಂದ ನನ್ನ ಮೇಲೆ ಅವಾಜು ಭಯ ಬಿಟ್ಟು ನಮ್ಮೂರು ಪರಾರಿ ಇನ್ಕೆ ಬಂದು ಅಡುಗೆ ಮಾಡಿದರೆ ಸುಮಾರು ಒಂದು 2 ಸೆಂಡ 3 ಸೆಂಡ ಮುದ್ದೆ ಮಾಡಿದ್ರಂತೆ. ಇನ್ನು ಹೆಂಗೆ ಮಾಡ್ಬೇಕು ಅಂತಂದು ಹೇಳಿ ಇದು ಮಾಡಿ ಬಂದು ವ್ಯಾಪಾರ ಸ್ಥಳದ ನನ್ನ ಹತ್ರ ಇನ್ನು 16 ಜನ ಬಂದ್ರಂತೆ. ಅಲ್ಲಿ ಸ್ವಾರೆ ನೋಡಿದ್ರೆ ಮುದ್ದೆ ಇಲ್ಲ. ಮಾಡಿದ ನನಗೆ ಇಕ್ಕು ಅಂತಂತಂದ್ರೆ 4-5 ಸೆಂಡ್ ಆಗಿದೆ, ಎಲ್ಲರಿಗೂ ಒಂದೊಂದು ಸೆಂಡ್ ಇಕ್ಕಿದ್ರೆ ಈವರೆಗೂ ಕುಕ್ಕಂಡ್ರೆ ಒಬ್ಬ ಮುದ್ದಿಲ್ಲ. ಇಕ್ಕ ಬಾಯಿ ತೊಳೆದ್ರೆ ಇನ್ನೂ 4 ಮುದ್ದೆ ಆಗಿರೋ ಹಂಚಿ. ನಮ್ಮೂರು ಚನ್ನಮನಾಗ್ತಿಹಳ್ಳಿ, ದೊಡ್ಡಗೌಡರು ಜಿ ವೀರಣ್ಣ, ಚಿತ್ರದುರ್ಗ ಜಿಲ್ಲೆ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ಪರಶಂಪುರ ಹೋಬಳಿ. ನಾವು ಬಡ ಕುಟುಂಬದಲ್ಲಿ ಜೀವನ ಮಾಡ್ತಾಯಿದ್ವಿ. ಈ ರೀತಿ ನಮಗೂ ಮದುವೆ ಆಯಿತು, ಎಲ್ಲ ಆಯಿತು. ಆದರೂ ಬಡತನದಲ್ಲಿ ಇದ್ವಿ, ತಿನ್ನೋಕ್ಕೆ ಕೂಳಿಲ್ಲ ಅಂತ ತಿಳ್ಕೊಂಬಿಟ್ರಿ. ನಮಗೆ ಭಾರಿ ಬಡತನದಲ್ಲಿ ಜೀವನ ಮಾಡ್ತಾಯಿದ್ವಿ. ನಮಗೂ ಆಸ್ತಿ ಇತ್ತು, ಮಕ್ಕಳು ಇದ್ವಿ. ಆದ್ರೇನು ಮಕ್ಕಳು ನನಗೆ 3 ಗಂಡು ಮಕ್ಕಳು, 1 ಹೆಣ್ಣು ಕೂಸು. ಈ ರೀತಿ ಭಾಳ ಬಡತನದಲ್ಲಿ ನಮ್ಮಮ್ಮ ಇಲ್ಲಿ ಗುರು ಶಿಷ್ಯ ಆಗಿದ್ಲು. ನಮ್ಮ ತಮ್ಮ ಇಲ್ಲಿಗೆ ನಡ್ಕೊತ ಇದ್ಲು. ನಾವು ಚಿಕ್ಕ ವಯಸ್ಸಿನಿದ್ದೂ ನಾವು ಇಲ್ಲಿಗೆ ಬರ್ತಾಯಿದ್ವಿ. ನಮ್ಮೂರಲ್ಲಿ ಸುಮಾರು ಭಾಳ ಜನ ಅಧ್ಯಾತ್ಮದಲ್ಲಿ ಪ್ರವೀಣರು, ದೊಡ್ಡ ವಿದ್ವಾಂಸರಿದ್ದರು ನಮ್ಮೂರಿನಲ್ಲಿ. ಸುಮಾರು ಒಂದು 10-15 ಜನ ಇಲ್ಲಿ ಬಂದಿರ್ತಿದ್ರು. ಎಲ್ಲ ವಿಚಾರ ಬಲ್ಲಂಥವರು. ಇಲ್ಲೇ ತಾತನಿಂದ ಅವರೇ ಶಿಷ್ಯರಾಗಿದ್ದರು. ಹೀಗೆ ಇರಬೇಕಾದಾಗ ನಾವು ಬಡತನದಲ್ಲಿ ಜೀವನ ಮಾಡ್ತಿದ್ವಲ್ಲ, ಆಗ ನಮಗೊಂದು ಕೂಸು ಆಯಿತು, ಗಂಡು ಕೂಸು ಆಯ್ತು. ಆಗ ತಿನ್ನೋಕೆ ನಮಗೆ ಬಹಳ ಕಷ್ಟ ಜೀವನ. ಉಣ್ಣೋಕೆ ಉಣ್ಣೋಕೆ ನಮಗೆ ಮುದ್ದೆನೇ ಇಲ್ಲ. ಅಂಥದ್ರಲ್ಲಿ ನಮ್ಮ ಇದರ ಸಂಪ್ರದಾಯದಲ್ಲಿ ಒಂದು 5 ತಿಂಗಳಾದ ಮೇಲೆ, ನಮ್ಮ ಕೂಸು ಹುಟ್ಟಿದ ಮೇಲೆ 5 ತಿಂಗಳ ಒಂದು ದೇವಸ್ಥಾನಕ್ಕೆ ಹೋಗೋ ಪದ್ಧತಿ ನಮ್ಮಲ್ಲಿ ಇತ್ತು. ಆದರೆ ನಾವು ಎಲ್ಲಿಗೆ ಹೋಗಲಿಲ್ಲ, ನಾವು ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬರಬೇಕಾದ್ರೆ ನಾವು ಮನೆಯಲ್ಲಿ ನಾವು ಉಳ್ಕೊಂಡ್ವಿ. ನನ್ನ ಹೆಂಡ್ತಿ, ನಮ್ಮಮ್ಮ, ಆ ಕೂಸು ಎತ್ಕೊಂಡು ಬಂದರು ಇಲ್ಲಿಗೆ. ಸುಮಾರು ಸಾಯಂಕಾಲ 5-5:30 ಇಲ್ಲಿ ಬಂದ್ರಂತೆ. ನಾವು ಅಲ್ಲೇ ಇದ್ವಿ. ಆಗ ನಮ್ಮಮ್ಮ ಕೂಸು ಎತ್ಕೊಂಡು ನನ್ನ ಹೆಂಡ್ತಿ ಬರಬೇಕಾದಾಗ ರಸ್ತೆ ಇತ್ತಲ್ಲ, ಬಿಟ್ಟು ಅವ್ರು ಬೌಂಡ್ರಿ ಒಳಗೆ ಕಾಲಿಟ್ಟಿದ್ದಾರೆ ನಮ್ಮರು. ತಾತ ಮಂಚದ ಮೇಲೆ ಮಕ್ಕೊಂಡಿದ್ನಂತೆ. ಮಕ್ಕಳ್ತಿರ್ಬೇಕಾದ್ರೆ ನಮ್ಮನ್ನು ಕೋಣಗೌಡ್ರು ಅಂತಲೇ ನಮ್ಮದು. ನಮ್ಮ ಕೋಣಗೌಡ ಬಂತ ಕಿಲಿ ನಗನಂತೆ. ನಮ್ಮಮ್ಮ ಸ್ವಲ್ಪ ಎದುರಲ್ಲೇ ಇದ್ಲು. ನಮ್ಮಮ್ಮ ಜ್ಞಾನ. ನಮ್ಮ ಕೋಣಗೌಡ ಬರ್ತಾನೆ ಅಂತ ಪಕ್ಕ ಕಿಲಿ ನಗ್ತಿದ್ನಂತೆ. ಹತ್ತಿರಕ್ಕೆ ಬಂದರೂ ಕೋಣಗೌಡ ಬಂದಂತ ನಗ್ತಾಗಿದ್ದಂತೆ. ಆಗ ನಮ್ಮ ಅಮ್ಮಗೆ ಆಶ್ಚರ್ಯ ಅದು, ಏನು ನಾವು ಕೋಣಗೌಡ ನಮ್ಮ ಗೌಡು ಬರ್ತಾನೆ ಅಂತ. ಏನು ತಾತ ಹಿಂಗೆ ನಾವು ನೋಡಿಲ್ಲ, ತಾತ ನಮ್ಮನ್ನು ನೋಡಿಲ್ಲ, ಏನಿದು ಅಂತ ನಮ್ಮ ಅಮ್ಮಗೆ ಸ್ವಲ್ಪ ಭಯ ಆಗೈತಿ. ಆಗ ಬಂದುಬಿಟ್ಟು ಅಲ್ಲಿ ಕೈ ಕಾಲು ಮುಖ ತೊಳ್ಕೊಬಂದು, ಆಗ 4 ಬಡತನ 4 ಎಲೆ ಅಡಿಕೆ ಊದ್ಗಡ್ಡಿ 4 ದಕ್ಷಿಣ ಇಲ್ಲ ಪೇಪರ್ ಮಟ್ಟ ತಗೊಂಬರ್ತಿದ್ರು. ಆ ಮುಂದಕ್ಕಿಟ್ಟು ನಮಸ್ಕಾರ ಮಾಡಿದ್ದಾರೆ. ಆಗ ಅವು ಕೂಸನ್ನು ನಮ್ಮಮ್ಮ ಪಾದಕ್ಕೆ ಹಾಕೋಯ್ತು. ಅಲ್ಲಿ 5 ಹಾಕಮ್ಮ ಅಂತಂತ ಕೂಸನ್ನು ಅಲ್ಲಿಗೆ ಹಾಕ್ಕೊಂಡ್ರೈತಿ. ಆಗ ಅವ್ರು ಕಣ್ಣು ಮುಚ್ಕೊಂಡು ಯೋಗ ನೋಡಿದ್ರಂತೆ. ಆಗ ಅಮ್ಮ ಇಲ್ಲಿಗೆ ನಿಮ್ಮ ಬಡತನ ಬಯಲಾಯ್ತು, ಇವಳು ಪ್ರಬುದ್ಧಮಾನಕ್ಕೆ ಬಂದಂತೆಲ್ಲ ನಿಮ್ಮ ಮನೆ ಬಂಗಾರ ಆಗುತ್ತೆ ಕಣಮ್ಮ. ಇಲ್ಲಿಗೆ ನಿಮ್ಮ ಬಡತನ ಬಯಲಾಯಿತು, ಇವಳು ಪ್ರಬುದ್ಧಮಾನಕ್ಕೆ ಬಂದಂಗೆಲ್ಲ ನಿಮ್ಮ ಮನೆ ಸಿರಿ ಸಂಪತ್ತು ತುಳ್ಕುತ್ತೆ. ಹಂಗೇ ಹಾಕಿ ಸ್ವಾಮಿ. ಇವಾಗ ನನ್ನ ಮಕ್ಕಳು ನನ್ನ 3 ಗಂಡು ಮಕ್ಕಳು, 1 ಹೆಣ್ಣು ಕೂಸು, ಇಬ್ಬರು PhD ಆಗಿ ಮಾಡಿದ್ದಾರೆ. ನಟ್ ಪಾಸ್ ಆಗಿದ್ರು, PhD ಮಾಡಿದ್ದಾರೆ. ಆಗ ಈಗ ನಮಗೆ ನಿರ್ಮೂಲ ಜೀವನ ಮಾಡ್ತಾಯಿದ್ವಿ, ಸಂತೋಷದಿಂದ ಬೆಳೆಸಿ ತಾತನ ಭಕ್ತರಾಗಿ ನಡ್ಕೊತೀವಿ. ಇನ್ನೂ ನಮಗೆ ಉನ್ನತವಾಗಿ ನಮಗೆ ದೇವ್ರು ಕೊಟ್ಬಿಟ್ಟು ಆ ಗುರು ಮಾಡಿ ಹೀಗೆ ಇನ್ನೂ ಅನೇಕ ಪವಾಡಗಳು ಇನ್ನೂ ತೋರಿಸಿದ್ದಾರೆ. ನಮಗೂ ಹೇಳಿದ್ದಾರೆ, ಆಮೇಲೆ ನಮ್ಮ ಊರಿನವ್ರಿಗೂ ಹೇಳಿದ್ದಾರೆ. ಮತ್ತು ನಮ್ಮ ಊರಿನಲ್ಲಿ ಒಬ್ಬರು ನಮ್ಮ ದೊಡ್ಡಪ್ಪ ಆ ಹೆರಿಗೆ ಆಗ್ಬೇಕಾಯ್ತು. ಒಬ್ಬಳಿಗೆ ಹೊಸಳ್ಳಿ ಕೊಟ್ಟು ಮದುವೆ ಮಾಡಿದರು. ಹೀಗಿರ್ಬೇಕಾದ್ರೆ ಹೆರಿಗೆ ಆಗ್ಬೇಕಾದ್ರೆ ಅವತ್ತು ಹಾಸ್ಪಿಟ್ಲ್ ಇಲ್ಲ, ಏನೂ ಇಲ್ಲ, ತುಂಬ ಕಷ್ಟ. 3 ದಿವಸ ನೋವು ತಿನ್ನೋದಾಳೆ, ಹೆರಿಗೆ ಆಗೇ ಇಲ್ಲ. ಯಾರೋ ನಮ್ಮ ಹಿರಿಯರಿದೆ, ಮಠಕ್ಕನ್ನು ಹೋಗಿ ಬರೀಯಪ್ಪ ಅಂತೇಳಿದ್ವಿ. ಆಗ ನಾವು ಮಾಡ್ತೇವೆ, ಮಠಕ್ಕೆ ಬರ್ಬೇಕಂತ ಹಣ್ಣು ಕಾಯಿ ತಗೊಂಡು ಊದ್ಗಡ್ಡಿ ತಗೊಂಡು ದಕ್ಷಿಣೆ ತಗೊಂಡು ಅವ್ರ ಕೈಗಿದ್ದು ಬರ್ತಾಯಿದ್ರು. ನಮ್ಮ ತಾತ ಒಂದು ಕಂಬಳಿ ಕೋರಿ ಹಾಕ್ಕೊಂಡು ಒಂದು ಜಾಲಿ ಮರ ಅಂತೆ, ಜಾಲಿ ಮರದಲ್ಲಿ ಕುಕ್ಕೊಂಡಿದ್ನಂತೆ. ಕುಕ್ಕೊಂಡು ತಪಸ್ ಆಸನ ಹಾಕ್ಕೊಂಡು ಕುಕ್ಕೊಂಡಿದ್ರಂತೆ. ಸುಮಾರು ನೆಲ ಬಿಟ್ಟು 3 ಅಡಿ ಮೇಲಿದ್ರಂತೆ. 3 ಅಡಿ ಮೇಲಿದ್ರಂತೆ ಅವರು.
ಆಗ ನಮ್ಮ ದೊಡ್ಡಪ್ಪ ಬರ್ತಿದ್ನಲ್ಲ ನೋಡಿಬಿಟ್ಟಿದ್ದಾನೆ, ಇದೇ ದಾರಿ ಗುಂಟೆ ಬಂದರೆ ಈ ತಾತ ಇದೇನು 3 ಅಡಿ ಯಾವ ನೆಲ ಇಲ್ಲ, ನೆಲದ ಮೇಲೆ ನನ್ನ ಮೇಲೆ ಅವಾಜು ಭಯ ಬಿಟ್ಟು ನಮ್ಮೂರು ಪರಾರಿ ಇನ್ಕೆ ವಾಪಸ್ ಬಂದು ಹೋಗ್ಬಿಟ್ಟು ಗದೆ ನಡಿಗೆ ಅಪ್ಪ ಏನಪ್ಪ ಅಂತಂದ್ಬಿಟ್ಟು ಏರಿಗಾಗಿಲ್ಲ ಏನು ಬಾಧೆ ತಿಂತದಾಳೆ. ಹಿಂಗೆ ತಾತಿಂದ ಹಿಂಗೆ ಆಗಿಬಿಡ್ತೀವಿ. ಸುಮ್ಮನೆ ಹೋಗ ತಿರ್ಗ ಗಲಾಟೆ ಹುಡಿ ಏರಿಗೆ ಪಾಪ ಅಲ್ಲಿ ಕಷ್ಟ ಹಾಸ್ಪಿಟ್ಲ್ ತಿರ್ಗ ಹೋಗು. ಆಗ ಬರೋ ಹೊತ್ತಿಗೆ ತಿರ್ಗ ಅಲ್ಲಿ ಮಠ ತಕ್ಕ ಬಂದಿದ್ದೀನಿ ತಾತ. ಬಂದುಬಿಟ್ಟು ಉದ್ದಕ್ಕೆ ನಮಸ್ಕಾರ ಮಾಡಿ, ಇಂಥದ್ಕೆ ಬಂದಿದೆಯಲ್ಲ ನೀನು, ಹೆರಿಗೆ ಆಗಿತ್ತು ನಾನು ನೋಡಿಬಿಟ್ಟು ಹೆದರಿಕೊಂಡು ಓಡೋಗ್ಬಿಟ್ಟೆಲ್ಲ ಊರಿಗೆ. ಈಗ ಮತ್ತೆ ಅವ್ರು ಹೋಗು ಅಂತಂದ್ರೆ ಬಂದೇ ಇಲ್ಲ. ಹೋಗ ಅಲ್ಲಿ ಹೆರಿಗೆ ಆಗೈತಿ, ನೋಡಿದ್ರೆ ಗಂಡು ಕೂಸ ಹಿರಿಕೈತಿ. ಇಂಥವು ಇನ್ನೂ ಅನೇಕ ನಮ್ಮ ತಾತ ನಾವು ಇಂಥ ಪವಾಡ ಪುರುಷನ್ನ ಎಲ್ಲಿ ನೋಡಿಲ್ಲ ನಾವು. ನಮ್ಮ ಜಿಲ್ಲೆ ಒಳಗೆ ನಾವು ಇನ್ನು ನಮ್ಮ ಜಿಲ್ಲೆ ಒಳಗೆ ಇಲ್ಲ ಅಂತಲೂ ಹೇಳ್ಬಹುದು. ಅಂಥ ಪವಾಡ ತೋರಿಸಿ ಆಮೇಲೆ ನಮ್ಮೂರಿನಾಗ ಇನ್ನೊಬ್ಬರು ಬಸಲಿಂಗಪ್ಪ ಅಂತಂದು ಹೇಳಿ ಅವ್ರಿಗೂ ಉಣ್ಣಕ್ಕೆ ತಿನ್ನೋಕೆ ಏನಿಲ್ಲ, ಎಲ್ಲೆಲ್ಲೋ ಪರದಾಡಿಕೆ ಬಂದು ಮಾಡಿ 2 ಎತ್ತಿಂಗಿದ್ದ ಮಾಡ್ಕೊಂಡಿದ್ರು. ಆಗಾತ ಅವಾಜ ಬಂದುಬಿಟ್ಟು ಇಷ್ಟೊಂದೆಲ್ಲ ಕಷ್ಟ ಆಯ್ತು ಬಂದು ಮೊದಲೇ 2 ಎತ್ತಿಂಗಿಟ್ಟು ಮೊದಲು ಕೊಳ್ಳೆ ಕೊಟ್ಬಿಟ್ಟು ಆವತ್ತಿನಿಂದ ಇವತ್ತು ಸಿರಿ ಸಂಪತ್ತೇ ತುಳುಕ್ತೈತೆ ಅವ್ರ ಮನೆ. ಅವ್ರು ಇವತ್ತು ಸಿರಿ ಸಂಪತ್ತು ಇವತ್ತು ಮಠಕ್ಕೆ ಅವರು ಬೆಳಗ್ಗೆ ಬರ್ತಾರೆ. ಈಗ ಅವ್ರ ಮಗ ಇದ್ದವ್ರು ಅವ್ರು ತಿರುಗೋಗ್ಬಿಟ್ರು ಎಲ್ಲ ಬಂದು. ಆಮೇಲೆ ನಂತರ ಇನ್ನೊಬ್ಬ ದಳವಾಯಿ ಇರೋಣ ಅಂತಂದೇಳಿ ಎಣ್ಣೆಗೆ ಹೋಗಿದ್ರು. ಅಲ್ಲಿ ನಮಗೆ ಅಲ್ಲೇ ಬುದ್ಧಿ ಬರ್ತಾ ಇರ್ಬೇಕಾದ್ರೆ ಪಗಲು ಬಂಡಿಗೆ ಎಣ್ಣೆಗೆ ಹೋಗಿದ್ದಾರೆ. ಅಲ್ಲಿ ಹೋಗಿ ಹೆಣ್ಣು ಕೂತ್ಕೊಂಡು ಎಲ್ಲ ಕುರ್ತ್ಕೊಂಡು ಮಾಡಿ ಎಲ್ಲ ಊಟ ಗೀಟ ಮಾಡಿದ್ದಾರೆ. ಆವಾಗ ಮಾಡ್ತೀವಿ ಈ ಸೋಲು ಅವಾಗ ಎಲ್ಲ ಸ್ವಾಲಿಗಳಲ್ಲ. ಆ ಬದ್ದು ಹೆಣ್ಣು ಕುರ್ತ್ಕೊಂಡು ಯಾವುದು ಹೆಣ್ಣು ಅದು ಇದು ತೋರಿಸ್ತಾ ಅಂತ ಹೇಳ್ತಿದ್ರಲ್ಲ, ತೋರಿಸ್ತಿರ್ಬೇಕಾದಾಗ ಆ ಅಜ್ಜಿ ಹೆಣ್ಣು ಊಟ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಇಲ್ಲ ಇದು ಹೆಣ್ಣು ಇದೆ ಅಂತ ತೋರಿಸಿದ್ದಾರೆ. ಆಗ ಬರ್ತು ಸ್ವಾರಿದ್ವಲ್ಲ ಅಭಿಚಿ ಅವ್ರು ರಬ್ಬರ್ ಕೆಳಗೆ ಬಿದ್ದುಬಿಟ್ಟು ಹಂಚಿ ಅಪಶಕನಾಗ್ಬಿಡ್ತು. ಅವಾಗ ಇಂಥ ಅಪಶಕನಾಗ್ಬಿಟ್ಟು ಈ ಎಣ್ಣೆ ಸವಸೆ ಬೇಡ ಅಂತಂದ್ಬಿಟ್ಟು ಬೆಳಿಗ್ಗೆ ಅಲ್ಲೇ ಮಲಿಕೊಂಡಿದ್ದು, ರಾತ್ರಿ ಅಲ್ಲೇ ಇದ್ದು ಬೆಳಿಗ್ಗೆ ಸೀದಾ ಮಠ ತಗಿಲಿಕ್ಕೆ ತಾತನ ಬಂದಿದ್ದಾರೆ. ತೀರ ದರ್ಶನ ಮಾಡ್ಕೊಂಡು ಹೋಗೋನಿ ಅಂತ ಇಲ್ಲಿ ಬಂದಿದ್ದಾರೆ. ಆಗ ಬರ್ತಿರ್ಬೇಕಾದಾಗ ಬಂದು ದರ್ಶನ ಮಾಡಿದ್ದಾರೆ, ಕೂತ್ಕೊಂಡಿದ್ದಾನೆ. ಏನಪ್ಪ ನೀನು ಚಲಮನಾಗ್ತಿ ಹೇಳಿಲ್ದನ, ಹಿಂಗೆ ಪಗಲು ಮಾಡಿ ಹೆಣ್ಣಿಗೆ ಹೋಗಿದ್ದಲ್ಲ ನೀನು, ಸುಳ್ಳು ನಿಜ? ಹೌದು ಸ್ವಾಮಿ. ಸ್ವಾಲೆಲ್ಲ ಕುಡ್ಕೊಂಡಿಲ್ಲ ರಬ್ಬ ಅಂತ ಬಿದ್ದುವಲ್ಲ, ನಿಜನಾ? ಹೌದು ಸ್ವಾಮಿ, ನಿಜ ಸ್ವಾಮಿ ಅಂತ ಉದ್ದ ಕಡ್ಡು ಬಿದ್ದಾನೆ. ಆ ಹೆಣ್ಣು ಮಾಡಿಕೆ ಬೇಡ, ಸುಡಿ ಐತಿ. ಆಗ ಹೆಣ್ಣು ಬಿಟ್ಟರು ಬೇರೆ ಕಡೆ ಮದ್ದು ಅವರು ಇವತ್ತು ಉನ್ನತವಾಗಿ ಅವರು ಜೀವನ ಮಾಡ್ತಿದ್ದಾರೆ. ಇನ್ನೂ ಅನೇಕ ನಮ್ಮ ಊರಿನಲ್ಲಿ ಹೇಳಿದರೆ ಆದರೆ ಇನ್ನೊಬ್ಬರು ಯಾರನ್ನಿದ್ದರೆ ಅವಕಾಶ ಕೊಡೋಣ. ಹೌದಾ? ಹಂಗೆ ಇನ್ನೂ ಅನೇಕ ತೋರಿಸಿದರೆ ಈಗ ನಾವು ಅವರ ಆಶೀರ್ವಾದದಿಂದ ಅವ್ರ ಕೃಪೆಯಿಂದ ನಾವು ಧನ್ಯರಾಗಿ ಉನ್ನತವಾಗಿ ಬಾಳೆ ದೇವ್ರು ಕೊಟ್ಟು. ಆಮೇಲೆ ಚಲಮನಾಗ್ತಿ ಅವಳಿಗೆ ಪೂಜಾರಿ ಶ್ರೀಣ್ಣ ಅಂತಂದೇಳಿ ಅವರ ಅವ್ರ ಶಿಷ್ಯರು, ಮುಖ್ಯವಾದ ಶಿಷ್ಯರು ಅವರು. ಹೀಗೆ ಇರಬೇಕಾದಾಗ ಅವರಿಗೆ ಮಕ್ಕಳಾಗಿರಲಿಲ್ಲ, ಮಕ್ಕಳಿಲ್ಲವೇ ಇಲ್ಲ. ಇರ್ದಾಗಿರ್ಬೇಕಾದಾಗ ಆಗ ಅವರು ಗಂಡ ಹೆಂಡ್ರಿ ಇಬ್ಬರು ಬಂದರು. ಬರ್ತಿಲ್ಲ ಮಾಡ್ತೇವೆ ಮತ್ತು ಕುಕ್ಕೊಂಡು ಕೇಳ್ಕೊಂಡ್ರು, ತಾತನ ಕೃಪೆ ಮಾಡ್ಕೊಂಡ್ರು. ಅವರು ಮಕ್ಕಳಾಗಲ್ಲ ಅಂತ ಹೇಳಿಲ್ಲ. ಅದು ಒಟ್ಟಿಗೆ ಯಾಕೆ ಬೇಕಪ್ಪ, ಸುಮ್ಮನೆ ಒಂದು ಮರ ಬೆಳೆಸಯ್ಯ. ಮರನಾಡಿರೋ ಅನೇಕ ಜನ ಬಂದು ಕುಕ್ಕೊಂತಾರೆ, ಅನೇಕ ಜನ ಹಣ್ಣು ಹಂಪಲ ತಿಂದು ಹೋಗ್ತವೆ ಅಂತ. ಅದು ಹಂಗೆ ಆಗಿಬಿಡ್ತು ಸ್ವಾಮಿ. ಮಕ್ಕಳು ಅವರು ಹೇಳಿದ್ದು ಮಕ್ಕಳು ಆಗಲ್ಲ ಅಂತ ಹೇಳಿಲ್ಲ, ಈ ರೀತಿ ಹೇಳ್ಬಿಟ್ರು. ಸುಮ್ಮನೆ ಒಟ್ಟು ಯಾಕಪ್ಪ ನಿಮಗೆ, ಸುಮ್ಮನೆ ಒಂದು ಮರ ಸಾಕು ಅಲ್ಲಿಗೆ ಆಗ್ತವೆ. ಆಮೇಲೆ ಇನ್ನೊಬ್ಬರು ಪೂಜಾರಿ ಶ್ರೀಯಣ್ಣ ಅಂತ ಇದ್ದರು. ಅವರು ಮತ್ತೆ ಒಂದು ತೋಟಗಳು ಮಾಡ್ಕೊಂಡು ಜೀವನ ಮಾಡ್ತಾಯಿದ್ರು. ಅವರು ಕಾರ್ಯದ ಪೂಜಾರಿ ಅಂತಂದೇಳಿ ಜೀವನ ಮಾಡ್ತಿದ್ರು. ಬಟ್ ಶಿಷ್ಯ ಅವರು ಇಲ್ಲಿ ನಮ್ಮ ಊರಿನವರು ಒಂದು 5-6 ಜನ 8-10 ಜನ ಎಲ್ಲ ಭಾಳ ಪಟ್ಟ ಶಿಷ್ಯರಿದ್ದರು. ಆತನಿಗೆ ನಾವು ಮಾಡ್ತೇವೆ ಅಳಿಗೆ ಕಾಯಿ ತಗೊಂಡಿದ್ರಂತೆ. ತಗೊಂಡಿದ್ದಂಗೆ ಅವು ಇವ್ರಿಗೆ ದುಡ್ಡು ಕೊಡ್ಬೇಕಾಯ್ತು. ಆಗ ಮಾಡಿ ತಾತ ಬಂದು ತಾತ ಹಿಂಗೆ ಆಗಿಬಿಡ್ತೀವಿ ಅಂತಂದ್ರೆ ಅಂತೆ. ಆಗ ಹೋಗ್ತು ಅವರು ಹೆಂಗೋ 500 ಕಣ, ನಾನು 500 ಕೊಡಲ್ಲ ಹೋಗಂತಾರೆ ಕಣ, ಅಲ್ಲಿಗೆ ಅದ್ಮೇಲೆ ಬಿಟ್ಟು ನೀನು ಹೋಗಪ್ಪ ಅಂತಂದು ಅಲ್ಲಿಗೆ ಹೋಗಿ ಏನು ಸ್ವಾಮಿ ಭಾಳ ಜನ ಕಾಯಿ ತಗೊಂಡೋಗಿ 100 ರೂಪಾಯಿ ದುಡ್ಡು ಕೊಡಬೇಕು, ಇದುವರೆಗೂ ಬೇರೆ ಸುಳ್ಳು ಹೇಳ್ಬಿಟ್ರಲ್ಲ ಅಂತಂದು ನಾನು 500 ಕಣ ನಿನಗೆ ಯಾಕೆ ಕೊಡ್ಬೇಕಾಯ ಅನ್ನೈತಿ. ತಾತ ಹಿಂಗೆ ಹೇಳಿದ್ದ, ಹಿಂಗೆ ಆಗಿಬಿಡ್ತಲ್ಲ. ಅಲ್ಲಿಂದ ಓಡಿ ಬಂದ ಇಲ್ಲಿಗೆ ಮಠ ತಕ್ಕ ಬಂದು ಉದ್ದಕ್ಕೆ ನಮಸ್ಕಾರ ಮಾಡಿ, ತಾತ ನೀನು ಹೇಳಿದಂಗೆ ಆಗ್ಬಿಟ್ಟು ನಾವು 500 ಕಣಯ್ಯ ನಾವು ಕೊಡಲ್ಲ ಅಂತಂತಮ್ಮ ಅಂದ ಕಣಯ್ಯ. ಮತ್ತು ಏನು ಮಾಡ್ಬೇಕು ತಾತ, ಅಷ್ಟೇ ಕಣ ಕೊಡಲ್ಲ ಅವರು, ನೀನು ಎಷ್ಟು ಹೇಳಿದ್ರು ಕೊಡೋ 500 ರೂಪಾಯಿ ಅಂದಮೇಲೆ ನೀನು ಮತ್ತೆ ಕೇಳಬಾರ್ದು. ಹೌದಯ್ಯ ಹಂಗಾಗಿ ಅವ್ರು ಕೊಡಲೇ ಇಲ್ಲ, ಅವ್ರು ತಗೊಂಬಿಲ್ಲ, ಕೈ ಬಿಟ್ಟರು. ಆಗಲೇ ಅವರು ಉನ್ನತವಾಗಿ ಯಾವತ್ತಿಗೂ ಬಂದು ಮೊದಲು ಈ ಗುಡಿ ಇತ್ತೆಲ್ಲ
ಅವ್ರು ನಮ್ಮೂರಿನವರೇ ಫಸ್ಟಿಗೆ ಬಂದು ಇಲ್ಲೆಲ್ಲ ಮಾಡಿ ಸ್ಥಾಪನೆ ಮಾಡಿ ನಮ್ಮೂರವರೇ ಲೈಟ್ ಹಾಕ್ಕೊಂಡು ಬಂದು ಇಲ್ಲಿ ಭಜನೆ ಮಾಡ್ಕೊಂಡು ಎಲ್ಲ ಹೋಗಿ ಇವತ್ತು ಅವ್ರು ಯಾರು ಇಲ್ಲಿ ಭಕ್ತಿವಾಗಿ ನಡ್ಕೊಂಡು ಎಲ್ಲರೂ ಇವತ್ತು ಸುಖದಿಂದ ಜೀವನ ಮಾಡ್ತಾಯಿದ್ದೀವಿ ಸ್ವಾಮಿ. ಈಗ ಒಬ್ಬ ನಮ್ಮೂರಲ್ಲೇ ಎಮ್ಮೆ ದನ ಬಿಟ್ಕೊಂಡು ಎಲ್ಲಿ ಚಟಕಮ್ಮನ ಗೇಟ್ ಬರುತ್ತೆ ಅಲ್ಲಿ ದನ ಬಿಟ್ಕೊಂಡು ಕಾಯ್ತಾ ಇದ್ದ. ಯಾರೋ ಸ್ಥಳದವ್ರು ಬಂದುಬಿಟ್ಟಿದ್ದಾರೆ. ಅಲ್ಲಿ ಬಂದುಬಿಟ್ಟು ದಾರಿ ಪಟ್ಟಾಗಿಬಿಟ್ಟೈತೆ ಅವರಿಗೆ. ದಾರಿ ಪರದಾಡೋರಂತೆ, ಹಂಗೆ ಹೋಗ್ಬೇಕು ಹಿಂಗೆ ಹೋಗ್ಬೇಕು ಅಂತಂದೇಳಿ 4-5 ಕಡೆ ಸೀಳು ದಾರಿ ಇದ್ವಲ್ಲ ಪರದಾಡ್ತಿದ್ದಾರೆ. ಅವನ್ನ ಮಾಡ್ತೀವಿ ಅಜ್ಜ ಬಂದುಬಿಟ್ಟು ಅವರು ಅವ್ರವ್ರ ಪಾಪ ಹಿಂಗೆ ದನ ಬಿಟ್ಕೊಂಡಿದ್ದಲ್ಲಿ ಇನ್ನು ಸುಮಾರು 5 ಗಂಟೆ 4 ಗಂಟೆ ಸಮಯ ನಡ್ಕೊಂಡು ಬಸ್ ಇಲ್ಲ ಏನಿಲ್ಲ ನಡ್ಕೊಂಡು ಬರ್ಬೇಕಲ್ಲ ಪರದಾಡ್ತಿದ್ರಲ್ಲ. ಆ ಅಜ್ಜ ಅರ್ಥ ಮಾಡ್ಕೊಂಡು ಯಾಕೆ ಇವ್ರು ಹಿಂಗೆ ಪರದಾಡ್ತಾರಲ್ಲ ಅಂತಂತಂದೇಳಿ ಕೇಳಿದಾನೆ, ಏನಪ್ಪ ಎಲ್ಲಿಗೆ ಹೋಗ್ಬೇಕು ಯಾಕೆ ಹಿಂಗೆ ಪರದಾಡ್ತಾರ ಅಂತಂತಂದೇಳಿ. ಆಗ ನೋಡಿ ಹಿಂಗೆ ಚಟಕಮ್ಮಕ್ಕೆ ಹೋಗ್ಬೇಕಾಯ್ತು, ದಾರಿ ಪರ್ಪಟ್ಟಾಗಿಬಿಡುತ್ತೆ ಅಂತ ಅವ್ರು ಹೇಳಿದ್ದಾರೆ. ಅವಜ್ಜ ಹೇಳಿ ಹಿಂಗೆ ಹೋಗ್ರಪ್ಪ ಅಂತ ಹೇಳಿದ ಅವಜ್ಜ. ಸೀದಾ ಇದೇ ದಾರಿ ಹಿಡ್ಕೊಂಡು ಹೋಗಿ ಸೀದಾ ತಾತನ ಮಠದ ತಕ್ಕ ಅಲ್ಲಿ ಚಟಕಮ್ಮಕ್ಕೆ ಹೋಗ್ಬಿಟ್ಟು ಯಾರನ್ನ ಕೇಳಿದ್ರೆ ಅಲ್ಲಿ ಹೇಳ್ತಾರೆ ಅಂತ ಹೇಳಿದ್ದಾರೆ. ಅವ್ರು ಸೀದಾ ಬಂದರು. ಸೀದಾ ಬಂದುಬಿಟ್ಟು ಕಾಲು ತೊಳ್ಕೊಂಡು ದರ್ಶನ ಮಾಡ್ಕೊಂಡು ಕೂತ್ಕೊಂಡ್ರು. ಏನೋ ಹಿಂಗೆ ಬಂದುಬಿಟ್ಟು ದಾರಿ ತಪ್ಪಿಬಿಟ್ಟಿದ್ರಲ್ಲ, ಪರದಾಡ್ತಿದ್ರಲ್ಲ ನೀವು. ಅಲ್ಲಿ ಯಾರೋ ಒಬ್ಬ ದನ ಕಾತ್ಕೊಂಡಿದ್ನಲ್ಲೇ ಅವ್ನು ಹೇಳಿದ್ನಲ್ಲ ನಿಮಗೆ. ಹೌದು ಸ್ವಾಮಿ ತಾತ ಹೇಳಿದ್ನೋ ಸ್ವಾಮಿ. ಸೀದಾ ಅವ್ರಿಗೆ ಬಂದು ಹೇಳಿದ್ರಲ್ಲ ನಿಮಗೆ, ಅವ ಬಂದು ಇಲ್ಲಿಗೆ ಬಂದ್ರಲ್ಲೇನೋ. ಹೌದು ಸ್ವಾಮಿ. ಹಂಗೆ ಮುಂದೆ ಬರೋ ಆಗಮಾನಗಳು ಕೂಡ ಅವರು ಎಲ್ಲೋ ನಡೆಯೋ ಕೂಡ ಬಂದು ಅವರೆಲ್ಲ ಇಂಥವನ್ನೆಲ್ಲ ಹೇಳ್ತಿದ್ರು. ಹೌದಾ. ಆಮೇಲೆ ಬಂದು ಅಡುಗೆ ಮಾಡಿದರೆ ಸುಮಾರು ಒಂದು 2 ಸೆಂಡ 3 ಸೆಂಡ ಮುದ್ದೆ ಮಾಡಿದ್ರಂತೆ. ಇನ್ನು ಹೆಂಗೆ ಮಾಡ್ಬೇಕು ಅಂತಂತಂದೇಳಿ ಇದು ಮಾಡಿ ಬಂದು ಸ್ಥಳದ ನನ್ನ ಹತ್ರ ಇನ್ನು 10 ಜನ ಬಂದ್ರಂತೆ. ಅಲ್ಲಿ ಸ್ವಾರೆ ನೋಡಿದ್ರೆ ಮುದ್ದಿಲ್ಲ. ಮಾಡಿದ ನನಗೆ ಇಕ್ಕು ಅಂತಂತಂದ್ರೆ 4-5 ಸೆಂಡ್ ಆಗಿದೆ. ಎಲ್ಲರಿಗೂ ಒಂದೊಂದು ಸೆಂಡ್ ಇಕ್ಕಿದ್ರೆ ಇವ್ರಿಗೂ ಕೂತ್ಕೊಂಡ್ರೆ ಒಬ್ಬ ಮುದ್ದಿಲ್ಲ. ಇಕ್ಕ ಬಾಯಿ ತೊಗೊಂಡ್ರೆ ಇನ್ನೂ 4 ಮುದ್ದೆ ಆಗಿರೋ ಹಂಚಿ. ಬಂದ್ರೆ ತಿರುಗಿ ಇನ್ನೂ ಬೇಕಂದ್ರೆ ಇಲ್ಲ ತಾತ ಅಂತ ಹಿಂಗೆಲ್ಲ ಯಾಕೆ ಚಿಂತೆ ಮಾಡ್ತೀಯೋ, ತೆಗಿ ಬಾಯಿ ತೆಗಿ 5 ಸಾರ್ತಿ ಮುದ್ದೆ ಎಲ್ಲರೂ ಊಟಕ್ಕೆ ಬಡ್ಸಾರಂತೆ. ಅವ್ರು ಎಂಥ ಅವರು ಹೇಳಿದ ಮಾತು ಅಕ್ಷಯವಾಗವು. ಅಮೃತವಾಣಿ ಅದು. ಅಮೃತವಾಣಿ ಅವರ ಮಾತುಗಳು ನುಡಿ ಅಮೃತ ಇದ್ದಂಗೆ ಅವರು. ಅಂಥ ನುಡಿಗಳು ಅವರು ಆಡ್ತಿದ್ದರು ಸ್ವಾಮಿ. ಅಂಥ ಗುರುಗಳು ನಾವು ಇದುವರೆಗೂ ನೋಡಿ ಇಷ್ಟು ಮಾತ್ರ ನಮಗೆ ಇಷ್ಟು ತಿಳಿದು ಇಷ್ಟು ಹೇಳಿದ್ದೀವಿ ಸ್ವಾಮಿ. ನಮಸ್ತೆ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.